Hello my dear students, welcome back to Learn Easily channel. 9th Standard English Summative Assessment 2 2025-26 Question Paper with Key Answers. ಇಲ್ಲಿ 9ನೇ ತರಗತಿ ಇಂಗ್ಲಿಷ್ ವಿಷಯದ SA2 2025-26ನೇ ಸಾಲಿಗೆ LBA ಬೇಸ್ಡ್ ಕ್ವಶನ್ ಪೇಪರ್ ಮತ್ತು ಕೀ ಆನ್ಸರ್ಸ್ PDF. ಇಲ್ಲಿ 80 ಅಂಕಗಳ ಈ SA2 ಪ್ರಶ್ನೆ ಪತ್ರಿಕೆಯಲ್ಲಿ ಮೊದಲನೇ ಮೇನ್ ಬಂದಾಗ ಚೂಸ್ ದಿ ಕರೆಕ್ಟ್ ಆನ್ಸರ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರುತ್ತೆ. ಮೊದಲನೇದು ಐಡೆಂಟಿಫೈ ದ ಇನ್ಫಿನಿಟಿವ್ ಇನ್ ದ ಸೆಂಟೆನ್ಸ್. ಇಲ್ಲಿ ಸೆಂಟೆನ್ಸನ್ನು ಗಮನಿಸಿದಾಗ ದ ಕಿಂಗ್ ವೆಂಟ್ ಟು ದ ಹರ್ಮಿಟ್ ಟು ಆಸ್ಕ್ 3 ಕ್ವಶನ್ಸ್. ಇಲ್ಲಿ ಆಪ್ಷನ್ ಸಿಯನ್ನು ಗಮನಿಸಿದಾಗ ಟು ಆಸ್ಕ್ ಇದು ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು ಚೂಸ್ ದಿ ಕರೆಕ್ಟ್ ಕ್ವಶನ್ ಟ್ಯಾಗ್ಗೆ ಬಂದಾಗ ಕಪಿಲ್ ಸ್ಪೆಂಟ್ ಈಸ್ ಚೈಲ್ಡ್ಹುಡ್ ಲೈಕ್ ಅದರ್ ಚಿಲ್ಡ್ರನ್. ಇಲ್ಲಿ ಸ್ಪೆಂಟ್ ಅಂತಕ್ಕಂಥದ್ದು ಪಾಸ್ಟ್ ಟೆನ್ಸ್ ಇರೋದ್ರಿಂದ ಡಿಡ್ ಬರುತ್ತೆ. ಕಪಿಲ್ ಗಂಡು ಆಗಿರೋದ್ರಿಂದ ಪ್ರೊನೌನ್ ಹಿ. ಡಿಡಂಟ್ ಹಿ ಆಪ್ಷನ್ ಎ ಈಸ್ ದಿ ಕರೆಕ್ಟ್ ಆನ್ಸರ್. ಇನ್ನು ಮೂರನೇ ಕ್ವಶನ್ಗೆ ಬಂದಾಗ ಚೂಸ್ ದಿ ಕರೆಕ್ಟ್ ಆಪ್ಷನ್ ಅಂತ ಇದೆ. ಇಫ್ ಯು ಹ್ಯಾಡ್ ವರ್ಕ್ಡ್ ಹಾರ್ಡ್ ಯು ಡ್ಯಾಶ್ ಸಕ್ಸೀಡ್. ಇದು ಆಪ್ಷನ್ ಡಿ ವುಡ್ ಹ್ಯಾವ್ ಇಫ್ ಕ್ಲಾಸ್ಗೆ ಸೇರಿರ್ತಕ್ಕಂಥದ್ದು. ಇನ್ನು ನಂತರ ಫೋರ್ತ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಐಡೆಂಟಿಫೈ ದ ಲ್ಯಾಂಗ್ವೇಜ್ ಫಂಕ್ಷನ್. ಮೇ ಐ ಕಮ್ ಇನ್ ಸರ್, ನಾನು ಒಳಗೆ ಬರಬಹುದಾ? ಇದು ಆಪ್ಷನ್ ಸಿ ಸೀಕಿಂಗ್ ಪರ್ಮಿಷನ್. ಇನ್ನು ಸೆಕೆಂಡ್ ಮೇನ್ಗೆ ಬಂದಾಗ ಡೂ ಆಸ್ ಅ ಡೈರೆಕ್ಟೆಡ್ನಲ್ಲಿ ಫಿಫ್ತ್ ಕ್ವಶನ್ ಗಿವ್ ದಿ ಕರೆಕ್ಟ್ ಕೊಲೊಕೇಶನ್ ಹೆವಿ ಹೆವಿ ರೈನ್. ನಂತರ ಆ್ಯಡ್ ಸೂಟಬಲ್ ಪ್ರಿಫಿಕ್ಸ್ ಟು ಫಾರ್ಮ್ ದಿ ಆಪೋಸಿಟ್ ಇದೆ ಪಾಸಿಬಲ್ ಇಂಪಾಸಿಬಲ್. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ ಹ್ಯಾಸ್ 2 syllables ಅಂತ ಇದೆ. ಬ್ಯಾಕ್ 1 syllable, ನೋ 1 syllable, ಕೋಲ್ಡ್ 1 syllable, ವಿಂಟರ್ 2 syllable. ವಿಂಟರ್ ಈಸ್ ದಿ ಕರೆಕ್ಟ್ ಆನ್ಸರ್. ಇನ್ನು 8th ಕ್ವಶನ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಕರೆಕ್ಟ್ ಪ್ರಿಪೋಸಿಷನ್ ಇದೆ. ಯುಧಿಷ್ಠಿರ ಸ್ಯಾಂಕ್ ಡೌನ್ ಡ್ಯಾಶ್ ಎ ಟ್ರೀ ಟು ರೆಸ್ಟ್. ಅಂಡರ್ ಎ ಟ್ರೀ ಟು ರೆಸ್ಟ್. ಅಂಡರ್ ಇಲ್ಲಿ ಪ್ರಿಪೋಸಿಷನ್. ಚೇಂಜ್ ಇನ್ ಟು ಪ್ಯಾಸಿವ್ ವಾಯ್ಸ್ ಇದೆ. ನಕುಲ ಕ್ಲೈಂಬ್ಡ್ ದ ಟ್ರೀ. ದ ಟ್ರೀ ವಾಸ್ ಕ್ಲೈಂಬ್ಡ್ ಬೈ ನಕುಲ. ಇನ್ನು ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದಿ ಕರೆಕ್ಟ್ ಆರ್ಟಿಕಲ್ ಇದೆ. ಹಿ ಸಾ ದೇರ್ ವಾಸ್ ಡ್ಯಾಶ್ ಪೂಲ್ ಅ ಪೂಲ್. ಇಲ್ಲಿ ಎ ಆನ್ಸರ್ ಬರೀಬೇಕು. ಯೂಸ್ ದ ವರ್ಡ್ ವರ್ಕ್ ಆ್ಯಸ್ ಎ ವರ್ಬ್ ಇನ್ ಯುವರ್ ಓನ್ ಸೆಂಟೆನ್ಸ್. ಐ ವರ್ಕ್ ಎವ್ರಿ ಡೇ. ಐ ವರ್ಕ್ ಹಾರ್ಡ್ ಫಾರ್ ಎಕ್ಸಾಮ್. ಐ ವರ್ಕ್ ಇನ್ ಹೋಮ್. ನಂತರ 12th ಐಡೆಂಟಿಫೈ ದಿ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದಿ ಅಂಡರ್ಲೈನ್ ವರ್ಡ್ ಇದೆ. ಹ್ಯಾಪಿನೆಸ್ ಈಸ್ ನಾಟ್ ಫೌಂಡ್ ಇನ್ ವೆಲ್ತ್. ವೆಲ್ತ್ ಅಂತಕ್ಕಂಥದ್ದು ನೌನ್ ಆಗುತ್ತೆ. ಇನ್ನು ರೀರೈಟ್ ಯೂಸಿಂಗ್ ದ ಸೂಟಬಲ್ ಲಿಂಕರ್ ಇದೆ. ಹಿ ವಾಸ್ ಟಯರ್ಡ್ he continued his work. He was tired but he continued his work. But ಇದು. ಇನ್ನು 14th write the correct form of the word given in the bracket ಇದೆ. She answered the questions confidently. ಇನ್ನು 15th question give one word ಇದೆ. A person who lives alone and leads a simple life. Hermit. Next change into reported speech ಇದೆ. Convict. My name is Jean Valjean and I am a convict. ಇಲ್ಲಿ convict said that his name was Jean Valjean and he was a convict. ಇನ್ನು 17th ಕ್ವಶನ್ಗೆ ಬಂದಾಗ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಪ್ಯಾರಾಗ್ರಾಫ್. ಇಲ್ಲಿ ಆ ಒಂದು ಪ್ಯಾರಾಗ್ರಾಫಲ್ಲಿ ಎಡಿಟಿಂಗ್ ಎರರ್ಸ್ 2 ಎರರ್ಸ್ ಇರುತ್ತೆ, ಅದನ್ನು ನಾವು ಕರೆಕ್ಷನ್ ಮಾಡಬೇಕು. ವೆನ್ ನಕುಲ ಡಿಡ್ ನಾಟ್ ರಿಟರ್ನ್ ಫಾರ್ ಎ ಲಾಂಗ್ ಟೈಮ್ ಯುಧಿಷ್ಠಿರ ಸೆಂಡ್ ಸಹದೇವ ಟು ಸಿ ದ ಮ್ಯಾಟರ್ ವಾಸ್. ಇಲ್ಲಿ ಕ್ಯಾಪಿಟಲ್ ಲೆಟರ್ ಅಂದಾಗ ನಕುಲ ನೋಡಿ ಎನ್ ಸ್ಮಾಲ್ ಇದೆ, ಅದನ್ನ ಕ್ಯಾಪಿಟಲ್ ಮಾಡಬೇಕು. ನಂತರ ಇಲ್ಲಿ ಯುಧಿಷ್ಠಿರ ಸೆಂಡ್ ಅಂತಿದೆ, ಅದು ಬಿ ವರ್ಬ್ ಟು ಬಿ ಕರೆಕ್ಟೆಡ್ ಅಂದಾಗ ಸೆಂಡ್ ಇರೋದು ಸೆಂಟ್ ಆಗಬೇಕು. SENT ಸೆಂಟ್ ಆಗಬೇಕು. ಈ ಎಲ್ಲ ಕೀ ಆನ್ಸರ್ಸ್ ಸಹ ಒಂದು ಕೀ ಆನ್ಸರ್ PDF ಇದೆ. ಇಲ್ಲಿ ನೋಡಿದಾಗ ಇಲ್ಲಿ 2 ಮಾರ್ಕ್ಸ್ ಕ್ವಶನ್ಸ್, ಇಲ್ಲಿ ಒಟ್ಟು 7 ಕ್ವಶನ್ಸ್ ಇರುತ್ತೆ 2 ಮಾರ್ಕ್ಸ್ಗೆ. ನಂತರ 3 ಮಾರ್ಕ್ಸಲ್ಲಿ 2 ಕ್ವಶನ್ಸ್ ಇದೆ. ಒಂದು ಮೈ ಬಿಗಿನಿಂಗ್ಸಿಂದ, ಇನ್ನೊಂದು ಬಂದು ನೋಬಲ್ನೆಸ್ ಎನ್ ಕೈಂಡ್ ಹೆಲ್ತ್ ನೋಬಲ್ನೆಸ್ಸಿಂದ, ಮತ್ತು ಎಕ್ಸ್ಟ್ರಾಕ್ಟ್ಸ್ ಎಲ್ಲವೂ ಸಹ ಇಲ್ಲಿ ಕೀ ಆನ್ಸರ್ಸ್ ನೀಡಿರ್ತೇನೆ. ಮತ್ತು ಇಲ್ಲಿ ಪ್ರೊಫೈಲ್ ರೈಟಿಂಗ್, ಸ್ಟೋರಿ, ಪಿಕ್ಚರ್ ಡಿಸ್ಕ್ರಿಪ್ಷನ್, ಪೊಯೆಮ್, ಪ್ಯಾಸೇಜ್, ಮತ್ತು essay, ಲೆಟರ್ ರೈಟಿಂಗ್, ಸಮರಿ ರೈಟಿಂಗ್ ಎಲ್ಲವೂ ಇದೆ. ನೋಡಿ ಇಲ್ಲಿ 2 ಮಾರ್ಕ್ಸ್ ಕ್ವಶನ್ಸ್ಗೆ ಬಂದಾಗ ಇಲ್ಲಿ ವಿತ್ ಆನ್ಸರ್ಸ್ ಇದೆ. ಫಸ್ಟ್ ಕ್ವಶನ್ ಬಂದಾಗ ನೋಡಿ ಇಲ್ಲಿ ವಾಟ್ ಆರ್ ದ ವೇಸ್ ಇನ್ ವಿಚ್ ವಿ ಯೂಶಲಿ ಥ್ಯಾಂಕ್ ಎ ಪರ್ಸನ್ ಫಾರ್ ಹ್ಯಾವಿಂಗ್ ಹೆಲ್ಪ್ಡ್. ಇದು ವಾಟ್ ಎವರ್ ವಿ ಡೂನಿಂದ I am very grateful to you. You have been of great help. I thank you from the bottom of my heart. ಈ ಒಂದು ಆನ್ಸರ್ಸನ್ನು ಬರಿಬೇಕಾಗತ್ತೆ. ಇನ್ನು ಸೆಕೆಂಡ್ ಕ್ವಶನ್ಗೆ ನೋಡಿದಾಗ ಹೂ ವಾಸ್ ಜೀನ್ ವಾಲ್ಜಿನ್, ವೈ ವಾಸ್ ಹಿ ಸೆಂಟೆನ್ಸ್. ನೋಡಿ ಇಲ್ಲಿ ಜೀನ್ ವಾಲ್ಜಿನ್ ವಾಸ್ ಎ ಕಾನ್ವಿಕ್ಟ್. ಹಿ ವಾಸ್ ಸೆಂಟೆನ್ಸ್ಡ್ ಟು 19 years ಫಾರ್ ಈಸ್ ಸ್ಟೀಲಿಂಗ್ ಎ ಪೀಸ್ ಆಫ್ ಬ್ರೆಡ್.
ಇದು ದ ನೊಬಲ್ ಬಿಷಪಿಂದ. ಇನ್ನು 20th ಕ್ವಶನ್, ದ ವಿಲ್ ಆಫ್ ಸ್ಯಾಕ್ರಿಫೈಸ್. ವೈ ಡಿಡ್ ಭಗತ್ ಸಿಂಗ್ ಲೀವ್ ಹಿಸ್ ಸ್ಕೂಲ್ ಇನ್ 1921? He left his school in response to Mahatma Gandhi's call for non-cooperation against British rule and joined the National School at Lahore. In 21st question, what is Dr. Kalam's message to the teachers and students? Dr. Kalam's message to teachers and students is that students should get ready to transform India into a developed nation, ignite minds and think big. He urges them to take full responsibility for what he is good and or bad in a situation, use their abilities to the fullest and enjoy the benefits that come with effort. Next, what does the poem say about the power of words? Idu wonderful words in the words can free express thoughts, emotions, ideas. Words can inspire, comfort or hurt others. Words can shape perceptions and understanding. ಇನ್ನು 25th ಕ್ವಶನ್ ಬಂದಾಗ ಇದು ಅರುಣ ಅಸಫ್ ಆಲಿ ಪಾಠದಿಂದ ಬಂದಿರುತ್ತೆ. ವೈ ಹ್ಯಾಸ್ ಅರುಣ ಟರ್ಮ್ಡ್ ಆ್ಯಸ್ ಎ ನಾನ್ ಕನ್ಫರ್ಮಿಸ್ಟ್. ಅದಾದ ನಂತರ ಈ ಒಂದು ಮತ್ತೊಂದು ಪ್ರಶ್ನೆ ಇರುತ್ತೆ ಹ್ಯಾಪಿ ಕ್ಯೂರಿಂದ, ಮತ್ತು ರಂಜಿಸ್ ವಂಡರ್ಫುಲ್ ಬ್ಯಾಟ್, ಎಲ್ಲ ಪ್ರಶ್ನೋತ್ತರಗಳನ್ನು ಇಲ್ಲಿ ನೀಡಲಾಗಿರುತ್ತೆ. ಮತ್ತು ಇಲ್ಲಿ 3 ಮಾರ್ಕ್ಸ್ ಕ್ವಶನ್ಸ್ಗೆ ಬಂದಾಗ ಮೈ ಬಿಗಿನಿಂಗ್ಸಿಂದ 3 ಮಾರ್ಕ್ಸ್ ಕ್ವಶನ್ ಇದೆ. ಹೌ ಕ್ಯಾನ್ ಯು ಸೇ ದಟ್ ಕಪಿಲ್ ದೇವ್ ವಾಸ್ ವೆರಿ ನಾಟಿ ಇನ್ ಹಿಸ್ ಚೈಲ್ಡ್ಹುಡ್, ಇಲ್ಲಿ ಆನ್ಸರ್ ಇರುತ್ತೆ. ಹಾಗೆ ಎಕ್ಸ್ಟ್ರಾಕ್ಟ್ಸ್, ಇಲ್ಲಿ ನೋಡಿ ಮೊದಲನೇ ಎಕ್ಸ್ಟ್ರಾಕ್ಟನ್ನು ಎನ್ಚಾರ್ಟೆಡ್ ಪೂಲಿಂದ ಕೊಟ್ಟಿರ್ತೇನೆ. ದಿಸ್ ಪೂಲ್ ಈಸ್ ಮೈನ್, ಇಫ್ ಯು ಡಿಸ್ಒಬೇ ಮೀ ಯು ವಿಲ್ ಫಾಲೋ ಯುವರ್ ಬ್ರದರ್ಸ್. ಹೂ ಈಸ್ ದ ಸ್ಪೀಕರ್ ಅಂದಾಗ ಇನ್ವಿಸಿಬಲ್ ಬಾಯ್ಸ್. ಹೂ ಈಸ್ ರೆಫರ್ಡ್ ಆ್ಯಸ್ ಯು ಅಂದಾಗ ಅರ್ಜುನ. ವಾಟ್ ಹ್ಯಾಡ್ ಹ್ಯಾಪನ್ ಟು ಹಿಸ್ ಬ್ರದರ್ಸ್ ಅಂದಾಗ ದೇ ಡ್ರ್ಯಾಂಕ್ ದಿ ವಾಟರ್ ಆ್ಯಂಡ್ ಫೆಲ್ ಡೌನ್ ಟು ಆಲ್ ಅಪಿಯರೆನ್ಸ್ ಡೆಡ್. ನೆಕ್ಸ್ಟ್ ಬಂದು 3 ಕ್ವಶನ್ಸಿಂದ ಎಕ್ಸ್ಟ್ರಾಕ್ಟ್ ಇದೆ. ಹಿಯರ್ ಕಮ್ಸ್ ಸಮ್ ಒನ್ ರನ್ನಿಂಗ್. ಹೂ ಸೆಡ್ ದಿಸ್? ದ ಹರ್ಮಿಟ್. ಹೂ ವಾಸ್ ಇಟ್ ಸೆಡ್ ಟು? ದ ಕಿಂಗ್. ಹೂ ಡಸ್ ಸಮ್ ಒನ್ ರೆಫರ್ ಟು? ದ ಬಿಯರ್ಡೆಡ್ ಮ್ಯಾನ್ ಆರ್ ವುಂಡೆಡ್ ಮ್ಯಾನ್. ಇನ್ನು ಹೌ ಕ್ಯಾನ್ ಐ ಗೋ ಎಗೇನೆಸ್ಟ್ ಟು ಹಿಮ್? ಜಸ್ಟಿಸ್ ಎಬೋ ಸೆಲ್ಫಿಂದ. ಹೂ ಈಸ್ ದ ಸ್ಪೀಕರ್ ಅಂದಾಗ ಅಲ್ಗು ಚೌಧರಿ. ಹೂ ಡಸ್ ಹಿಮ್ ರೆಫರ್ ಟು ಅಂದಾಗ ಜುಮ್ಮನ್ ಶೇಖ್. ವೈ ವಾಸ್ ಹಿ ನಾಟ್ ರೆಡಿ ಟು ಗೋ ಎಗೇನೆಸ್ಟ್ ದ ಪರ್ಸನ್ ಅಂದಾಗ ಬಿಕಾಸ್ ದೇ ವರ್ ಗುಡ್ ಫ್ರೆಂಡ್ಸ್. ನೆಕ್ಸ್ಟ್, ಗಾನ್ ಆರ್ ದೋಸ್ ಡೇಸ್ ಆಫ್ ಕ್ಯಾಸ್ಟ್ ಬಾರ್ನ್ ಫ್ರೈಡ್. ಇದು ಬಂದು ಸಾಂಗ್ ಆಫ್ ಫ್ರೀಡಮಿಂದ. ಹೂ ಸೆಡ್ ದಿಸ್ ಅಂದಾಗ ಸುಬ್ರಹ್ಮಣ್ಯ ಭಾರತಿ ದ ಪೊಯೆಟ್. ಹೂ ವಾಸ್ ಇಟ್ ಸೆಡ್ ಟು ಅಂದಾಗ ಇಟ್ ಸೆಡ್ ಟು ದ ಪೀಪಲ್ ಆಫ್ ಇಂಡಿಯಾ. ವಾಟ್ ಡಸ್ ದ ಪೊಯೆಟ್ ಇಂಪ್ಲೇ ಬೈ ಕ್ಯಾಸ್ಟ್ ಬಾರ್ನ್ ಪ್ರೈಡ್ ಅಂತ ಇಲ್ಲಿ ಕ್ವಶನ್ಸ್ ಇದೆ. ನೋಡಿ, ಎಲ್ಲ ಒಂದು ಆನ್ಸರ್ಸನ್ನು ಈ ಒಂದು PDF-ಅಲ್ಲಿ ನೀಡಿರ್ತೇನೆ. ಕ್ವಶನ್ ವಿತ್ ಆನ್ಸರ್ ಇರುತ್ತೆ, ಕ್ವಶನ್ ಪೇಪರ್ ಸಪ್ರೇಟ್ ಇರುತ್ತೆ, ಮತ್ತು ಕ್ವಶನ್ ವಿತ್ ಆನ್ಸರ್. ನೋಡಿ, ಇದು ಕ್ವಶನ್ ಪೇಪರ್ ಆಗಿರುತ್ತೆ. ನಂತರ ಇದು ಕೀ ಆನ್ಸರ್ಸ್ PDF ಕೂಡ ಇರುತ್ತೆ. ಈ ಒಂದು ಕ್ವಶನ್ ಪೇಪರ್ SA2 ಮಾಡಲ್ ಕ್ವಶನ್ ಪೇಪರ್ ಆಗಿರುತ್ತೆ. ವಿದ್ಯಾರ್ಥಿಗಳು ಈ ರೀತಿಯ ಪ್ರಶ್ನೆ ಪತ್ರಿಕೆಗೆ ನೀವು ಸಿದ್ಧರಾಗಬೇಕಾಗುತ್ತೆ. ಈ PDF-ಅನ್ನು ನೀವು ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಿಂದ ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿರುತ್ತೆ.